ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಹೊಸ ವಕೀಲರ ನೇಮಕಕ್ಕೆ ಇಂದಿನವರೆಗೂ ಕೂಡ ಗಡುವನ್ನ ಕೊಡಲಾಗಿತ್ತು. ಕೇಸ್ನಿಂದ ಹಿಂದೆ ಸರಿದಿದ್ದಂತಹ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಇವತ್ತಿನವರೆಗೂ ಗಡುವನ್ನ ಕೊಟ್ಟಿತ್ತು ಕೇಸ್. ಯಾಕೆಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲ ಅರುಣ್ ಅವರು ಹಿಂದೆ ಸರಿದಿದ್ರು. ಸೊ ಹೊಸ ವಕೀಲರ ನೇಮಕಕ್ಕೆ ಅವಕಾಶವನ್ನ ಕೂಡ ಕೊಟ್ಟಿತ್ತು ಕೋರ್ಟ್. ನಿನ್ನೆ ಮಧ್ಯಾಹ್ನದವರೆಗೂ ಅವಕಾಶವನ್ನ ನೀಡಿದಂತಹ ಕೋರ್ಟ್ ನಿನ್ನೆ ನೇಮಕವಾಗದ ಕಾರಣ ಇಂದಿನವರೆಗೂ ಕೂಡ ಕಾಲಾವಕಾಶವನ್ನ ಕೊಟ್ಟಿದೆ. ಇಲ್ಲವಾದಲ್ಲಿ ಜಿಲ್ಲಾ ಕಾನೂನು ಘಟಕದಿಂದ ವಕೀಲರ ನೇಮಕಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗುತ್ತೆ. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರಾಗಿದ್ದಂತಹ ಭವಾನಿ ರೇವಣ್ಣ ವಕೀಲರ ನೇಮಕಕ್ಕೆ ಟೈಮ್ ಕೊಡಿ ಅಂತ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ರು ಭವಾನಿ. ಈ ಕೇಸ್ನಲ್ಲಿ ನಿಮಗೆ ಮಾತನಾಡುವಂತಹ ಅಧಿಕಾರ ಇಲ್ಲ ಅಂತ ಕೂಡ ಜಡ್ಜ್ ಹೇಳಿದ್ರು. ಇಂದು ಮಧ್ಯಾಹ್ನದ ಒಳಗೆ ಹೊಸ ವಕೀಲರನ್ನ ನಿಯೋಜನೆ ಮಾಡಿಕೊಳ್ಳೋದಕ್ಕೂ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಯಾಕಂತಂದ್ರೆ ಇಲ್ಲಿ ಮರ್ಯಾದೆ ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ಎಂತ ಕೇಸ್ನ ತಗೊಂಡ್ಬಿಟ್ರಿ ನೀವು ಅರುಣ್ ಅಂತ ಹೇಳಿ ಅವರ ಕುಟುಂಬಸ್ಥರು ಫ್ರೆಂಡ್ಸ್ ಗಳೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅದು ಮುಜುಗರಕ್ಕೂ ಕೂಡ ಕಾರಣ ಆಗಿರಬಹುದು. ಬಟ್ ನಾವಿಲ್ಲಿ ಕೂತ್ಕೊಂಡು ಏನೇ ಹೇಳಿದ್ರು ಕೂಡ ಅದು ಅವ್ರ ವೈಯಕ್ತಿಕ ವಿಚಾರ. ಅದು ಆರೋಪ ಇದೆ, ಕೋರ್ಟ್ ನಲ್ಲೇ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ. ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಹೊಸ ವಕೀಲರ ನೇಮಕಕ್ಕೆ ಇವತ್ತು ಇಲ್ಲಿಯವರೆಗೂ ಕೂಡ ಅವಕಾಶವನ್ನ ಕೂಡ ಕೊಡಲಾಗಿದೆ. ಸೊ ಹೊಸ ಏನು ಲಾಯರನ್ನ ನೇಮಕ ಮಾಡ್ಕೊಳ್ಳೋಕೆ ಅವಕಾಶವನ್ನ ಏನ್ ಕೊಟ್ಟಿತ್ತು ಅದು ಇವತ್ತು ಮೀರಿದ ಮೇಲೆ ಅದು ಕೋರ್ಟ್ನ ವಿಚಾರ ಆಗತ್ತೆ. ಸೊ ಕಾದ್ ನೋಡೋಣ ಏನಾಗತ್ತೆ ಅಂತ ಹೇಳಿ.